ಈಗ ನಕಲಿ ಓಟು ಮಾಡ್ಯಾರ ಬಸವನಗೌಡ್ರ ಅಂತ ಹೊಯ್ಕೋತಾರಲ್ಲ. 30,000 ಓಟ್ ಚಿಂಚೋಳಿದಿಂದ ಇಲ್ಲಿ ತರ್ಲಿಕ್ಕೆ ಆಗ್ತತೇನ್ರಿ? ಅಂತ ಮೂರ್ಖನ ಮಕ್ಕಳು ಅದಾರ ಇವರು. 30,000 ಮಂದಿನ ಚುನಾವಣೆ ವೋಟಿಂಗ್ ಟೈಮ್ನಾಗ ತರುವಂಥದ್ದು ಸಾಧ್ಯ ಐತೆ. 30,000 ಎಷ್ಟು ವಾಹನಗಳು ಬೇಕಾಗ್ತದೆ? ಒಂದು ಕಾರ್ಯಕ್ರಮಕ್ಕೆ ಜನರನ್ನ ತರೋದಾಗೋದಿಲ್ಲ 30,000 ಜನರನ್ನ. ಅಲ್ಲಿಯೂ ನೋಡ್ರಿ ಸೇಮ್ ಹೆಸರಿನವ್ರು ಇರ್ತಾರೆ. ಅಲ್ಲಿ ಬಸವನಗೌಡ ರಾಮನಗೌಡ ಪಾಡ್ಲೆ ತಿರ್ಬಾರ್ದನ್ನು, ಅಲ್ಲಿಯೂ ಶಿವಪ್ಪ ಕಲ್ಲಪ್ಪ ಕತ್ತನಹಳ್ಳಿ ತಿರ್ಬಾರ್ದನ್ನು, ಇಲ್ಲಿ ಬಿಜಾಪುರನಾಗೆ ಕತ್ತನಹಳ್ಳಿ ಅವ್ರು ಇರ್ಬೇಕನ್ನು. ಹಂಗೆಲ್ಲ ಸೇಮ್ ನಾವು 12,000 ಇಂಥ ವೋಟರ್ಸ್ಗಳು ಸೇಮ್ ಹೆಸರಿದ್ದವ್ರು ನಾವು ತೆಗೆದು ತೋರಿಸಿವಿ. ಚಿಂಚೋಳಿ ಒಳಗಿದ್ದವ್ರ ಹೆಸರುಗಳು ಆ ಫೋಟೋ ಬೇರೆ ಅದಾವೆ, ಊರು ಬೇರೆ ಐತಿ. ಸುಮ್ಮನೆ ನೋಡ್ರಿ, ಈಗ ಸುಪ್ರೀಂ ಕೋರ್ಟ್ ತನಕ ಹೋದ. ಸುಪ್ರೀಂ ಕೋರ್ಟ್ನಾಗ ಚೀಮಾರಿ ಹಾಕ್ಸ್ಕೊಂಡು 1 ಲಕ್ಷ ರೂಪಾಯಿ ದಂಡ ಇದ್ದಿದ್ದು 2 ಲಕ್ಷ ರೂಪಾಯಿ ದಂಡ ಕೊಟ್ಟು ಬಂದ. ಹೈಕೋರ್ಟ್ನಾಗ ನನ್ನಂತೆ ಆಯಿತು, ಕಿತ್ತೋಗಿದ್ದು ದಂಡ ಹಾಕಿದ್ರು, ಫೇಕ್ ಅಲಿಗೇಷನ್ ಮಾಡಿ ಅಂತೇಳಿ. ಸುಪ್ರೀಂ ಕೋರ್ಟಿಗೆ ಹೋದ, ಕಪಿಲ್ ಸಿಬಲ್ ಕೊಟ್ಟ, ಆದರೂ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡ್ತು. ಮತ್ತು ಅದು ಇಂಟರ್ನಲ್ ಏನೋ ಚೀಫ್ ಜಸ್ಟಿಸು ಒಂದು ಚೇಂಬರ್ನಾಗೂ ಒಂದು ಕೋರ್ಟ್ ನಡೀತೈತತ್ರ. ಮತ್ತು ಕಪಿಲ್ ಸಿಬಲ್ ತೊಗೊಂಡು ಆ ಒಂದೇನು ಜಮೀರ್ ಅಹ್ಮದ್ ಖಾನನ ಸಹಕಾರದಿಂದ ಅಲ್ಲಿ ಸುಪ್ರೀಂ ಕೋರ್ಟ್ನಾಗ 2 ಸಲ ಚೀಮಾರಿ ಹಾಕ್ಸ್ಕೊಂಡು ಬಂದರು ಸಹಿತ ಇನ್ನೂ ನಕಲಿ ಓಟ್ ಅಂದ್ರೆ ಹತಾಶೆ ಆಗಿಬಿಟ್ಟಾರ ಕೆಲವೊಂದು ಮಂದಿ ಬಿಜಾಪುರನಾಗ. ಇವತ್ತು ಬಿಜಾಪುರ ನಗರ ಇಟ್ಟು ಸುಂದರ ಆಗೈತಿ, ಇಟ್ಟು ಶಾಂತ ಐತಿ, ಗುಂಡಾಗಿರಿ ನಡೆಯಲಾಗೈತೆ ಅನ್ನುವಂಥ ಏನೋ ಒಂದು ವಾತಾವರಣ ತಯಾರಾಗೈತಲ್ಲ. ಕಳೆದ 7-8 ವರ್ಷದಿಂದ ಮೊದಲನೇ 8 ವರ್ಷದ ಬಿಜಾಪುರ ಬೇರೆ ಇತ್ತು, ಇವತ್ತಿನ ಬಿಜಾಪುರ ಬೇರೆ ಐತಿ. ಇಡೀ ದೇಶದಲ್ಲೇ 4ನೇ ಒಳ್ಳೆಯ ಗಾಳಿ ಇರುವಂಥ ನಗರ ಆಗೈತಿ. ಇದು ಎಲ್ಲ ಇದನ್ನು ಹಾಳು ಮಾಡಬೇಕು, ಇದನ್ನು ಇನ್ನೊಂದು ಸಣ್ಣ ಮಿನಿ ಪಾಕಿಸ್ತಾನ ಮಾಡಬೇಕು ಅನ್ನೋಂಥ ಪಾಕಿಸ್ತಾನಿ ಪ್ರೇಮಿಗಳು ಸುಮ್ಮನೆ BLಗಳಿಗೆ ಅನಿಸೋದು, ಈ ರೀತಿ ನಕಲಿ ಓಟ್ ಮಾಡ್ಯಾರ ಅನ್ನೋದು. ಯಾವ ಹಿಂದೂಗಳು ನಕಲಿ ಓಟ್ ಮಾಡ್ಯಾರ ಬಿಜಾಪುರನಾಗ. ನಕಲಿ ಓಟ್ ಮಾಡುವಂಥ ಸಂಸ್ಕೃತಿ ಹಿಂದೂ ಸಮಾಜದಲ್ಲಿ ಇಲ್ಲೇ ಇಲ್ಲ.